ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಮತ್ತೊಂದು ತನಿಖಾ ವರದಿ. ಯಾದಗಿರಿ ಜಿಲ್ಲೆಯಲ್ಲಿ ಬರೋಬ್ಬರಿ 16,116 ಭ್ರೂಣ ಹತ್ಯೆ ನಡೆದಿದೆಯಾ? ಬೆಚ್ಚಿ ಬೀಳಿಸ್ತಾ ಇದೆ ಸರ್ಕಾರವೇ ರಚಿಸಿದ ಸಮಿತಿಯ ವರದಿ. ಯಾದಗಿರಿ ಜಿಲ್ಲೆಯಲ್ಲಿ ಬರೋಬ್ಬರಿ 16,116 ಭ್ರೂಣ ಹತ್ಯೆ ನಡೆದಿದೆಯಾ? ಈ ಅಂಕಿಅಂಶವೇ ಬೆಚ್ಚಿ ಬೀಳಿಸ್ತಾ ಇದೆ. 5 ವರ್ಷದಲ್ಲಿ 53,595 ಮಹಿಳೆಯರು ಗರ್ಭ ಧರಿಸಿದ ನೋಂದಣಿ ಇದೆ. ಉಳಿದ 16,146 ಗರ್ಭಗಳ ಬಗ್ಗೆ ಸರ್ಕಾರದ ಬಳಿ ಮಾಹಿತಿಯೇ ಇಲ್ಲ. ಆರೋಗ್ಯ ಇಲಾಖೆ ನಡೆಸಿದ ತನಿಖೆಯಲ್ಲೇ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಅಕ್ರಮವಾಗಿ ಭ್ರೂಣ ಹತ್ಯೆಯ ಕುರಿತು ಕನ್ನಡಪ್ರಭ ಸರಣಿ ವರದಿಯನ್ನ ಪ್ರಕಟ ಮಾಡಿತು. ಕನ್ನಡಪ್ರಭ ವರದಿಯನ್ನ ಆಧರಿಸಿ ಸಭೆ ನಡೆಸಿದ್ರು ದಿನೇಶ್ ಗುಂಡೂರಾವ್. 16,116 ಗರ್ಭಗಳು ನಾಪತ್ತೆ ಆಗಿದ್ದು ಹೇಗೆ? ಉತ್ತರನೇ ಸಿಗ್ತಾ ಇಲ್ಲ. 5 ವರ್ಷಗಳ ಮಾಹಿತಿಯನ್ನ ಕಲೆ ಹಾಕಿದಾಗ ಬೆಚ್ಚಿ ಬೀಳಿಸುವಂತಹ ಅಂಕಿಅಂಶಗಳು ಸಿಗ್ತಾ ಇದೆ. ಗರ್ಭ ಧರಿಸಿದ ನೋಂದಣಿ ಎಷ್ಟು? 53,595 ಮಹಿಳೆಯರು ಗರ್ಭ ಧರಿಸಿದ್ರು. ಹೆರಿಗೆ ಆದವರು 35,424. ಗರ್ಭಪಾತದ ರಿಪೋರ್ಟ್ ಇರೋದು 2,025. ಹಾಗಾದ್ರೆ ಗರ್ಭ ನಾಪತ್ತೆ ಆಗಿದ್ದೆಷ್ಟು? 16,146. ಇದರ ಬಗ್ಗೆ ಯಾವುದೇ ವರದಿ ಇಲ್ಲ, ಯಾವುದೇ ಮಾಹಿತಿ ಇಲ್ಲ. ಇನ್ನು ಜಿಲ್ಲಾ ಆರೋಗ್ಯ ಇಲಾಖೆಯ ರಿಪೋರ್ಟ್ ಪ್ರಕಾರ ನೋಡ್ತಾ ಹೋದ್ರೆ ಒಟ್ಟು ಗರ್ಭಿಣಿಯರ ಸಂಖ್ಯೆ 81,580. ಹೆರಿಗೆ ಆಗಿರೋದು 77,846. ಒಟ್ಟು ಶಿಶು ಮರಣ ಹೊಂದಿರೋದು 672. ನಿರ್ಜೀವವಾಗಿ ಜನನ ಆಗಿರೋದು 434. ಗರ್ಭಪಾತ ಆಗಿರೋದು 2,628 ಅನ್ನೋ ಅಂಕಿಅಂಶ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಇಂಪ್ಯಾಕ್ಟ್ ಇದು. ಇಲ್ಲಿ ಸಿಕ್ಕಿರುವಂತಹ ಅಂಕಿಅಂಶಗಳು ಬೆಚ್ಚಿ ಬೀಳಿಸೋ ಹಾಗಿದೆ. ಸತತ 5 ವರ್ಷಗಳ ಮಾಹಿತಿಯನ್ನ ಕಲೆ ಹಾಕಿದಾಗ ಶಾಕಿಂಗ್ ಆದಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆರೋಗ್ಯ ಇಲಾಖೆ ನಡೆಸಿದಂತಹ ತನಿಖೆ ಇದು. ಅದರಲ್ಲೇ ಸಿಕ್ಕಿರುವಂತಹ ಆಘಾತಕಾರಿ ಮಾಹಿತಿ. ಅಕ್ರಮವಾಗಿ ಭ್ರೂಣ ಹತ್ಯೆಯ ಕುರಿತು ನಿರಂತರವಾಗಿ ಸರಣಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಆ ವರದಿಯನ್ನ ಆಧರಿಸಿ ನಡೆದಂತಹ ತನಿಖೆ ಇದು. ಈ ಗರ್ಭ ಕಣ್ಮರೆಗೆ ಕಾರಣ ಏನು? ಅಕ್ರಮವಾಗಿ ಭ್ರೂಣ ಹತ್ಯೆ ನಡೆದಿರಬಹುದು. ಅನೈತಿಕ ಸಂಬಂಧದಿಂದ ಗರ್ಭಧಾರಣೆ ಆಗಿದ್ದಿರಬಹುದು. ಪ್ರೇಮ ಪ್ರಕರಣದಿಂದ ಗರ್ಭಧಾರಣೆ ಆಗಿದ್ದು ಸಾಧ್ಯತೆಗಳಿತ್ತು. ಗರ್ಭ ಕಣ್ಮರೆ ಆಗೋದಕ್ಕೆ ಏನು ಕಾರಣ ಅಂತ ಯಾದಗಿರಿ ಜಿಲ್ಲೆಯಲ್ಲಿ 16,116 ಗರ್ಭಗಳೇ ನಾಪತ್ತೆ ಆಗಿದೆ. ಕನ್ನಡಪ್ರಭ ವರದಿ ನಂತರ ಮಹಿಳಾ ಆಯೋಗ ಎಚ್ಚೆತ್ತುಕೊಂಡಿದೆ. 15 ದಿನದೊಳಗೆ ವರದಿ ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಮಹಿಳಾ ಆಯೋಗ ಸೂಚನೆ ಕೊಟ್ಟಿದೆ ಅಧಿಕಾರಿಗಳಿಗೆ. ಜಿಲ್ಲಾಡಳಿತಕ್ಕೆ ಮಹಿಳಾ ಆಯೋಗ ಸೂಚನೆ ಕೊಟ್ಟಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸೂಚನೆ ಕೊಟ್ಟಿದ್ದಾರೆ. ಕನ್ನಡಪ್ರಭ ವರದಿಯನ್ನ ಉಲ್ಲೇಖಿಸಿ ವರದಿ ಕೇಳಿದ್ದಾರೆ ನಾಗಲಕ್ಷ್ಮಿ ಚೌಧರಿ. ಜಿಲ್ಲಾಡಳಿತ ಕೈಗೊಂಡಿರೋ ಕ್ರಮಗಳ ಬಗ್ಗೆ ವರದಿ ನೀಡೋದಕ್ಕೂ ಸೂಚನೆ ಕೊಡಲಾಗಿದೆ. 16,000 ಗರ್ಭಗಳು ನಾಪತ್ತೆ ಅಂತ ಅಂದ್ರೆ ಏನಾಯ್ತು? ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಏನ್ ನಡೀತಾ ಇದೆ ಹಾಗಾದ್ರೆ ಅಂತ. 15 ದಿನದಲ್ಲಿ ವರದಿ ಕೊಡಿ ಅಂತ ಮಹಿಳಾ ಆಯೋಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರೋದು. ಯಾದಗಿರಿ ಜಿಲ್ಲೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಖಾದರ್ ಧನ್ಯವಾದ ತಿಳಿಸಿದ್ದಾರೆ. ಧನ್ಯವಾದ ಹೇಳಿದ್ದಾರೆ ಆರೋಗ್ಯ ಸಚಿವ ಯುಟಿ ಖಾದರ್. ಭ್ರೂಣ ಹತ್ಯೆಯ ಕುರಿತು ಸಮರ್ಪಕ ವರದಿಯನ್ನ ಪಡಿತೀನಿ.
ವರದಿಯಲ್ಲಿ ಪ್ರಸ್ತಾಪ ಆದ ಎಲ್ಲಾ ವಿವರವನ್ನ ಪರಿಗಣಿಸ್ತೀನಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ವರದಿ ತರಿಸ್ಕೋತೀನಿ, ಸಮರ್ಪಕವಾದ ವರದಿಯನ್ನ ಪಡಿತೀನಿ ಭ್ರೂಣ ಹತ್ಯೆಯ ಕುರಿತು ಅಂತ ಸಚಿವ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾನು ಬಹುಶಃ ಸ್ವರ್ಣ ಟಿವಿಯಾಗಿ ನಾನು ಸಲ್ಲಿಸ್ತೇನೆ. ಸಾಮಾಜಿಕ ಅಸಮತೋಲನ ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ಆಗ್ತದೆ ಇದಕ್ಕೆ ಸಂಬಂಧಪಟ್ಟದ್ದು. ಅದಕ್ಕಾಗಿ ಬಹುಶಃ ನಾನು ಇದನ್ನು ಚರ್ಚಿಸಿ ಆಗಿದ್ದಲ್ಲಿ ಯಾಕೆ ಆಗಿದೆ ಮತ್ತು ಇನ್ನು ಮುಂದೆ ಆಗದ ರೀತಿಯಲ್ಲಿ ಈ ರಾಜ್ಯಕ್ಕೆ ನಾವು ಕ್ರಮ ಕೈಗೊಳ್ಳಬೇಕು. ಆ ಕ್ರಮ ನಾವು ಖಂಡಿತ ನಾವು ಗೊಲ್ತೇವೆ. ನಿಮ್ಮೆಲ್ಲ ಸಹಕಾರ ಇರಲಿ. ಈಗ ನಾನು ಬಹುಶಃ ಸ್ವರ್ಣ ಟಿವಿಯಾಗಿ ನಾನು ಸಲ್ಲಿಸ್ತೇನೆ. ಸಾಮಾಜಿಕ ಅಸಮತೋಲನ ಕೂಡ ಮುಂದಿನ ದಿನಗಳಲ್ಲಿ ಇವತ್ತು ಆಗ್ತದೆ ಇದಕ್ಕೆ ಸಂಬಂಧಪಟ್ಟದ್ದು. ಅದಕ್ಕಾಗಿ ಬಹುಶಃ ನಾನು ಇದನ್ನು ಚರ್ಚಿಸಿ ಆಗಿದ್ದಲ್ಲಿ ಯಾಕೆ ಆಗಿದೆ ಮತ್ತು ಇನ್ನು ಮುಂದೆ ಆಗದ ರೀತಿಯಲ್ಲಿ ಈ ರಾಜ್ಯಕ್ಕೆ ನಾವು ಕ್ರಮ ಕೈಗೊಳ್ಳಬೇಕು. ಆ ಕ್ರಮ ನಾವು ಖಂಡಿತ ನಾವು ಗೊಲ್ತೇವೆ. ನಿಮ್ಮೆಲ್ಲ ಸಹಕಾರ ಇರಲಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.